ನನ್ನ ನೆಚ್ಚಿನ ವೀಕ್ಷಕರೇ ಹಾಗೂ ನನ್ನ ವಿದ್ಯಾರ್ಥಿನಿಯರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೆ, ಈಗ ಶಬ್ದ ಭಂಡಾರದ ತುಣುಕುಗಳು ಇದರ ಮುಂದಿನ ಭಾಗ. ಇದು ಎರಡನೇ ಭಾಗ. ಇದರಲ್ಲಿ ಒಂದಕ್ಕೊಂದು ಹೊಂದಿಕೆಯಾಗುವಂಥ ಶಬ್ದಗಳಿಗೆ ಪ್ರಾಧಾನ್ಯ ಕೊಡಲಾಗಿದೆ, ಆದ್ಯತೆ ಕೊಡಲಾಗಿದೆ. ಒಂದು ಪ್ರಾಯೋಜಕತ್ವ, ಜಟಿಲವಾದ ತತ್ವ. ಜಟಿಲ ಅಂತ ಹೇಳಿದರೆ ಕಷ್ಟಕರವಾದದ್ದು, ಕಾಂಪ್ಲಿಕೇಟೆಡ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ಬೋದು. ಪ್ರತಿಭಾ ಉತ್ಸವ, ಪ್ರತಿಭೋತ್ಸವ ಅಂದರೆ ಉತ್ತಮ ಪ್ರತಿಭೆಯನ್ನು ತೋರಿಸಿದವರಿಗೆ, ಫಾರ್ ಎಕ್ಸಾಂಪಲ್ ವಿದ್ಯಾರ್ಥಿಗಳಿಗೆ SLC, PUC ಅಥವಾ ಬೇರೆ ಇಂಜಿನಿಯರಿಂಗ್ನಲ್ಲಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಉತ್ತಮ ಮಾರ್ಕ್ಗಳನ್ನು ಗಳಿಸಿದವರಿಗೆ ನಾವು ಪ್ರತಿಭೆ ಅಂತ ಹೇಳ್ತೇವೆ. ಅವರಿಗೆ ಒಳ್ಳೆಯ ಪ್ರತಿಭೆ ಇದೆ, ಟ್ಯಾಲೆಂಟ್. ಸೊ ಅಂಥವರಿಗೆ ಸನ್ಮಾನ ಸಮಾರಂಭ ನಾವು ಮಾಡಿ ಅವರನ್ನು ಗೌರವಿಸ್ತೇವೆ. ಅದು ಪ್ರತಿಭೋತ್ಸವ. ಸುವರ್ಣೋತ್ಸವ ಗೊತ್ತೇ ಇದೆ. ಸುವರ್ಣ ಅಂದರೆ ಚಿನ್ನ, ಚಿನ್ನ ಅಂದರೆ 50 ವರ್ಷ, ಗೋಲ್ಡನ್ ಜೂಬ್ಲಿ ಇಂಗ್ಲೀಷಲ್ಲಿ ಹೇಳೋದಾದರೆ. ಕನ್ನಡದಲ್ಲಿ ಹೇಳೋದಾದರೆ ಅದು ಬೆಳ್ಳಿ ಹಬ್ಬ. ಇಂಗ್ಲೀಷಲ್ಲಿ ಅದನ್ನೇ ಏನು ಹೇಳ್ತಾರೆ? ಇಂಗ್ಲೀಷಲ್ಲಿ ಅದನ್ನೇ ಸಿಲ್ವರ್ ಜೂಬ್ಲಿ ಅಂತ ಹೇಳ್ತಾರೆ, 25 ವರ್ಷದ್ದು. ಸೊ ಅದೇ ರೀತಿ ಇದನ್ನು ನಾನು ನನ್ನ ಹಿಂದಿನ ಎಪಿಸೋಡ್ನಲ್ಲಿ ನಾನು ತಿಳಿಸಿದ್ದೇನೆ. ನೆಕ್ಸ್ಟ್ ಪರಿಭ್ರಮಣೆಯ. ಪರಿಭ್ರಮಣೆ ಅಂದರೆ ಇಲ್ಲಿ ಸುತ್ತುತ್ತಿರುವ ಆಕಾಶದಲ್ಲಿ ನಕ್ಷತ್ರಗಳು, ಗ್ರಹಗಳು ಸುತ್ತುತ್ತಾ ಇರ್ತವೆ. ಅದಕ್ಕೆ ಪರಿಭ್ರಮಣೆ ಅಂತ ಹೇಳ್ತೇವೆ ನಾವು. ಸೊ ಅದೇ ರೀತಿ ಅದಕ್ಕೆ ಪೂರಕವಾಗಿರುವಂಥದ್ದು ಅನುಕರಣೀಯ, ಸುಧಾರಣೆಯ, ಅಥವಾ ನಾವು ಇನ್ನೊಂದು ಶಬ್ದವನ್ನು ಗಣನೆಗೆ ತರಬಹುದು, ಬೇಡದ ನಿರಾಕರಣೆ. ಅದೇ ರೀತಿ ಇನ್ನೊಂದು ಮತಗಣನೆಯ. ಅದೇ ರೀತಿ ಭಕ್ತಿಯ ಕೈಂಕರ್ಯ. ಕೈಂಕರ್ಯ ಅಂತ ಹೇಳಿದರೆ ನಾವು ಶ್ರದ್ಧೆಯಿಂದ ಮಾಡುವಂಥ ಪೂಜೆಗೆ ಕೈಂಕರ್ಯ ಅಂತ ಹೇಳ್ತಾರೆ. ನೆಕ್ಸ್ಟ್ ನ್ಯಾಯ ಅನ್ಯಾಯ, ಗೊಂದಲಮಯ, ಕನ್ಫ್ಯೂಸ್, ಹೌದೋ ಅಲ್ವೋ, ನಮಗೆ ಗೊಂದಲ ಉಂಟಾಗ್ತದೆ, ಅನುಮಾನ ಉಂಟಾಗ್ತದೆ. ಇನ್ನೊಂದು ಸಮಯೋಚಿತ, ಸಂದರ್ಭಕ್ಕೆ ಸರಿಯಾಗಿ, ಕಾರ್ಯನಿರತ, ಆ ಥರ ಅದರ ಅರ್ಥ ನಿಮಗೆ ಗೊತ್ತೇ ಇದೆ. ಬೇಡದ ಪ್ರದರ್ಶನ ಅಂದರೆ ಎಲ್ಲಿ ಬೇಡ ಅಲ್ಲಿ ಪ್ರದರ್ಶನ ಮಾಡೋದಕ್ಕೆ ನಾವು ಬೇಡದ ಪ್ರದರ್ಶನ ಅಂತ ಹೇಳ್ತೇವೆ. ಅದೇ ರೀತಿ ನೆಕ್ಸ್ಟು ತಲೆಬುರುಡೆ. ನಾವು ಮಾತಿನ ಬುರುಡೆ ಅಂತ ಹೇಳ್ತೇವೆ ಅದಕ್ಕೆ. ಅವನು ಬುರುಡೆ ಬಿಡ್ತಾ ಇದ್ದಾನೆ ಅಂತೇಳಿ ಆ ಅರ್ಥದಲ್ಲಿ ಬರ್ತದೆ. ಕೈಯಲ್ಲಿ ತೊಟ್ಟೆ, ಸೋರಿದ ಕಟ್ಟೆ, ಸೋರಿದ ಕಟ್ಟೆ. ಇನ್ನೊಂದು ಲಾಫಿಂಗ್ ಗ್ಯಾಸ್. ಲಾಫಿಂಗ್ ಗ್ಯಾಸ್ ಅಂದರೆ ಅದು ಪ್ರಯೋಗಾಲಯಗಳಲ್ಲಿ ಅಥವಾ ಲ್ಯಾಬ್ಗಳಲ್ಲಿ ಅದನ್ನು ನಾವು ನೋಡ್ಬೋದು. ಅಲ್ಲಿ ಅದರ ಪ್ರಾಕ್ಟಿಕಲ್ಲಾಗಿ ಅದನ್ನು ಮಾಡಿ ತೋರಿಸ್ತಾರೆ. ಅದು ಗ್ಯಾಸು ಪ್ರಮಾಣಕ್ಕಿಂತ ಜಾಸ್ತಿ ಆದರೆ ನಗು ಬರಲು ಶುರು ಆಗುತ್ತದೆ. ಮತ್ತೂ ಜಾಸ್ತಿ ಆದರೆ ನಕ್ಕೋದು ಬೇಗ ಮುಗಿಯೋದೇ ಇಲ್ಲ. ಅದಕ್ಕೆ ಲಾಫಿಂಗ್ ಗ್ಯಾಸ್ ಅಂತಲೇ ಹೆಸರು. ಅದು ಹಿಂದಿನ ನಾನು ಸಂಚಿಕೆಯಲ್ಲಿ ಅದನ್ನು ನಾನು
ಪ್ರಚುರಪಡಿಸಿದ್ದೇನೆ. ಸೊ ಅದಕ್ಕೆ ಪೂರಕವಾಗಿ ಕೋಕಮ್ ಯೂಸ್ ಅಂತೇಳಿ ಇಲ್ಲಿ ಕೊಡಲಾಗಿದೆ. ಪರಾಂಬರಿಸು, ಪರಾಂಬರಿಸು ಅಂದರೆ ಸರಿಯಾಗಿ ನೋಡು ಎಂಬ ಅರ್ಥ. ಇನ್ನೊಂದು ಮೂಗು ತೂರಿಸು, ಮೂಗು ತೂರಿಸು ಅಂದರೆ ಮಧ್ಯದಲ್ಲಿ ಬಂದು ಮಾತಾಡೋದು, ಬೇಡದ ಎಲ್ಲಿ ಬೇಡ ಅಲ್ಲಿ ಬಂದು ಕೈ ಹಾಕೋದು, ಇದಕ್ಕೆ ಮೂಗು ತೂರಿಸುವುದು ಅಂತ ಹೇಳ್ತಾರೆ. ಇನ್ನೊಂದು ಶಬ್ದ ಅರ್ಥ ಅಧಿಕ ಪ್ರಸಂಗ ಅಂತಲೂ ಹೇಳ್ತಾರೆ, ಹೇಳ್ಬೋದು. ನೆಕ್ಸ್ಟು ಅತಿಯಾದ ವಾದ, ವಿತಂಡವಾದ. ವಿತಂಡ ಅಂದರೆ ಅನವಶ್ಯಕವಾಗಿ ಚರ್ಚೆ ಮಾಡುವಂಥದ್ದು. ವಿತಂಡವಾದ ಅರ್ಥವಿಲ್ಲದ, ತಲೆಬುಡ ಇಲ್ಲದ ಶಬ್ದಗಳನ್ನು ಉಪಯೋಗಿಸುವುದಕ್ಕೆ ವಿತಂಡವಾದ ಅಂತ ಹೇಳ್ತಾರೆ. ಅವರು ಮುಗಿಸುವುದೇ ಇಲ್ಲ, ಚರ್ಚೆ ಮಾಡ್ತಾ ಇರ್ತಾರೆ. ಪ್ರಯೋಗಾಲಯ, ಇನ್ನೊಂದು ವಿದ್ಯಾರ್ಥಿ ನಿಲಯ, ಚಿನಕುರುಳಿ ಅಂದರೆ ಚಿಕ್ಕ ಮಕ್ಕಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಹಸನ. ಚಿನ್ನದ ಸರಪಳಿ, ಚಿನ್ನದ ಮತ್ತು ಚಿನಕುರುಳಿ ಈ ಎರಡಕ್ಕೂ ಒಂದು ಸಾಮ್ಯತೆ ಇದೆ ಅಂತ ಇರಬಹುದು ಅಂತ ಇಲ್ಲಿ ಕೊಡಲಾಗಿದೆ. ಚಿನ್ನದ ಸರಪಳಿ ಅದು ಅಷ್ಟೇ. ಚಿನ್ನದ ಸರಪಳಿ ಅಂತ ಹೇಳಿದರೆ ಇದರಲ್ಲಿ ಕೆಲವರಿಗೆ ಗೊತ್ತಿರಬಹುದು ಅಥವಾ ಕೆಲವರು ಓದಿಲ್ಲದೆ ಇರಬಹುದು. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ವಿವರಣೆ ಕೊಡ್ತೇನೆ. ಚಿನ್ನದ ಸರಪಳಿ 1700 ಇಸವಿಯಲ್ಲಿ, ಇಸವಿ ಡೇಟ್ ನನಗೆ ಮರ್ತೋಗಿದೆ, 1700 ಔರಂಗಜೇಬನ ಕಾಲದಲ್ಲಿ ಅವನು ಅತ್ಯಂತ ಕ್ರೂರಿ, ಅತ್ಯಂತ ದುಷ್ಟ, ಅವಮಾನವೀಯ, ಅವರಿಗೆ ಅಂತಹ ದುರ್ನಡತೆಗಳು ಬೇಕಾದಷ್ಟು ಅವನಿಗೆ ಇದ್ದುವಂತೆ. ಸೊ ಅವನು ಎಲ್ಲಿಯವರೆಗೆ ದುಷ್ಟ ಅಂತ ಹೇಳಿದರೆ, ಅವನ ತಂದೆ ಶಹಜಹಾನ್ ಅವನು ಸಹ ಚಕ್ರವರ್ತಿಯಾಗಿದ್ದ 6 ಜನರಲ್ಲಿ, ಔರಂಗಜೇಬ 6ನೇವನು. ಅದರಲ್ಲಿ ಅವರ ತಂದೆಯನ್ನು ಆಗ್ರಾ ಅಲ್ಲಿ ಕೋಟೆ ಇತ್ತು, ಇವರ ರಾಜಧಾನಿ ದೆಹಲಿ ಇತ್ತು. ಆಗ್ರಾ ಕೋಟೆಯಲ್ಲಿ ಅವರನ್ನು ಚಿನ್ನದ ಸರಪಳಿಯಲ್ಲಿ ಕಟ್ಟಿ ಹಾಕಿ ಕಾರಾಗೃಹವಾಸವನ್ನು ಕೊಟ್ಟಿದ್ದಾನೆ. ಯಾರು? ಔರಂಗಜೇಬ. ಸೊ ಅದು ಕಾದಂಬರಿಯಲ್ಲಿ ಬಂದಿದೆ, ಅದನ್ನು ನಾನು ಓದಿದ್ದೇನೆ. ಅದಕ್ಕೋಸ್ಕರ ನಿಮಗೆ ಒಂದು ಸಣ್ಣ ತಿಳುವಳಿಕೆ ಕೊಡ್ತಾಯಿದ್ದೇನೆ ಅಷ್ಟೇ. ಅದು ಪೂರ್ತಿ ಕಾದಂಬರಿ ಹೇಳಲಿಕ್ಕೆ ಅದರ ಮುಖ್ಯಾಂಶ ಹೇಳಿದ್ದೇನೆ. ಚಿನ್ನದ ಸರಪಳಿ ಅಂದರೆ ಅಷ್ಟು ನಮ್ಮ ಭಾರತ ಸಮೃದ್ಧಿಯಾಗಿತ್ತು, ಚಿನ್ನದಲ್ಲಿ, ಬಂಗಾರದಲ್ಲಿ, ಪ್ರತಿಯೊಂದಕ್ಕೂ ತುಂಬ ಅದು ಸಮೃದ್ಧಿಯಾಗಿತ್ತು. ಇನ್ನೊಂದು ಇದಕ್ಕೆ ಕಂಟಿನ್ಯೂ ಆಗಿ ಜಗತ್ತಿನಲ್ಲೇ 1700 ಇಸವಿಯವರೆಗೆ ಜಗತ್ತಿನಲ್ಲಿಯೇ ಇದು ಅತ್ಯಂತ ಶ್ರೀಮಂತ ರಾಷ್ಟ್ರ ಆಗಿತ್ತು ಭಾರತ ದೇಶ. ಸೊ ಈಗಲೂ ಏನು ಕಮ್ಮಿ ಇಲ್ಲ, ಬೇಕಾದಷ್ಟು ನಾವು ನೋಡ್ತೇವೆ, ಪೇಪರ್ಗಳಲ್ಲಿ ನೋಡ್ತೇವೆ, ಟಿ ವಿಯಲ್ಲಿ ನೋಡ್ತೇವೆ. ಕೆಲವರ ಮನೆಯಲ್ಲಿ KG-ಗಟ್ಟಲೆ ಚಿನ್ನ ಈಗಲೂ ಸಿಕ್ಕಿದೆ. ಸೊ ಆವಾಗಿಂದಲೇ ಅದು ಮೊದಲು, ಅದು ಈಗ ಸಿಗ್ತಾ ಇರೋದು ಅಕ್ರಮ. ಯಾವುದು ನಿಜವಾಗಿ ತನ್ನದಲ್ಲದ, ಅದಕ್ಕೆ ಲೆಕ್ಕ ಇಲ್ಲದ ಇದು ಸಿಗ್ತಾ ಇದೆ. ನೆಕ್ಸ್ಟು ನ್ಯಾಯಾಲಯ, ವಿಶ್ವವಿದ್ಯಾಲಯ, ಕೀರ್ತಿವಂತ, ಮಾನವಂತ, ಅದೆಲ್ಲ ಆಡಳಿತ, ಹಿರಿಯಳಿತ, ದುರಾಸೆಯ, ನಿರಾಸೆಯ, ಕೆಟ್ಟ ಕುತೂಹಲ. ಕೆಟ್ಟ ಕುತೂಹಲ ಅಂದರೆ ನಮಗೆ ಅಗತ್ಯ ಇಲ್ಲದ ವಿಷಯಗಳಿಗೆ ನಾವು ತಲೆ ಹಾಕೋದು. ಅದಕ್ಕೆ ಮೂಗು ತೂರಿಸು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಕೆಟ್ಟ ಕುತೂಹಲ, ಅಧಿಕ ಪ್ರಸಂಗ ಅಂತ ಹೇಳ್ಬೋದು ಅದಕ್ಕೆ. ಇನ್ನೊಂದು ಅದಕ್ಕೆ ಪೂರಕವಾಗಿ ನಾಯಿ ಬಾಲ ಹೇಗಿರ್ತದೆ? ಅದು ಯಾವಾಗಲೂ ಡೊಂಕಾಗಿಯೇ ಇರ್ತದೆ. ಅದಕ್ಕೆ ನನಗೆ ಅದು ಹೊಳೆಯಿತು, ಅದನ್ನು ಬರೆದಿದ್ದೇನೆ ಇಲ್ಲಿ. ನಾಯಿ ಬಾಲ ಯಾವಾಗಲೂ ಡೊಂಕೆ ಆಗಿರ್ತದೆ. ಅದೇ ಥರ ಈ ಕೆಟ್ಟ ಕುತೂಹಲ ಅದು ಸಹ ಒಂದು ಡೊಂಕಾಗಿರುವಂಥ ಒಂದು ಬುದ್ಧಿ. ಇನ್ನೊಂದು ದುರ್ವಿಚಾರ, ಅಪಪ್ರಚಾರ, ಭ್ರಷ್ಟಾಚಾರ, ಅನಾಚಾರ, ವ್ಯವಸ್ಥೆ, ದುರವಸ್ಥೆ, ಅಪರಾವತಾರ, ನಿರ್ವಿಕಾರ.
ಸೊ ಈಗ ಕೊನೆಯಲ್ಲಿ ಪೋಸ್ಟ್ ಪೋನ್ ಇದನ್ನು ಪೋಸ್ಟ್ ಮಾರ್ಟಮ್ ಅಂತ ಬರೆದಿದ್ರು. ಅವನ ಒಂದು ಅಂದರೆ ಜಸ್ಟ್ ಫಾರ್ ಎ ಜೋಕ್, ಬರೆದಿರಬಹುದು ಇಲ್ಲದಿರಬಹುದು, ಪೋಸ್ಟ್ ಪೋನ್ ಆಯಿತು ಅಂದರೆ ಯಾವುದೇ ಒಂದು ಕಾರ್ಯಕ್ರಮ ನಡೀತಾ ಇರುವಾಗ ಏನಾದರೂ ವಿಶೇಷ ಘಟನೆ ಆದರೆ ಅದನ್ನು ಮುಂದೂಡುತ್ತಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಅತಿಥಿಗಳಿಗೆ ಬರಲಿಕ್ಕೆ ಆಗದಿದ್ದರೆ, ಮುಖ್ಯ ಅತಿಥಿಗೆ ಅಥವಾ ಬೇರೆ ಏನಾದರೂ ತೊಂದರೆ ಆಗಿ ಅವಘಡ ಆಗಿ ಏನಾದರೂ ಆದರೆ ಅವ್ರಿಗೆ ಪೋಸ್ಟ್ಪೋನ್ ಆಯಿತು ಅಂತ ಹೇಳ್ತಾರೆ. ಆದರೆ ಅದನ್ನು ಸರಿ ಓದುವಾಗ ಹೇಳುವಾಗ ಅವರು ಪೋಸ್ಟ್ ಮಾರ್ಟಮ್ ಎಂದು ಹೇಳ್ತಾರೆ. ಇದು ಆಗುವ ಸಾಧ್ಯತೆಗಳು ಇವೆ, ಆಗಿದೆಯಂತೆ, ಮತ್ತು ಇದೊಂದು ಜೋಕ್ ಅಂತಲೂ ಹೇಳ್ಬೋದು. ಸೊ ಇಲ್ಲಿಗೆ ಎಲ್ಲರಿಗೂ ವಂದನೆಗಳು. ಬಾಯ್ ಬಾಯ್.